ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದು ಇನ್ನೊಂದು ಹೊಸ ಜೊತೆ ಒಂದು ಹೊಸ ಕ್ವಾಲಿಟಿ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತಿನ ಮನೆ ನೋಡಿದ್ರೆ ಮನೆ ಜೊತೆಯಲ್ಲಿ ಒಂದು ಒಳ್ಳೆ ಇಂಟೀರಿಯರ್ನ ಕೂಡ ತೋರಿಸ್ತಾ ಇದ್ದೀನಿ. ಅದುವೇ ಬಿ ಇಂಟೀರಿಯರ್ ಮಾಡಿರುವಂಥ ಅಲ್ಯೂಮಿನಿಯಂ ಇಂಟೀರಿಯರ್. ಆ್ಯಂಡ್ ಇಲ್ಲಿನ ಕ್ವಾಲಿಟಿ ನೋಡಿದ್ರೆ, ಇಲ್ಲಿನ ಪ್ರೈಸಿಂಗ್ ನೋಡಿದ್ರೆ ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ಬೋದು. ಎಂಟೈರ್ ಮನೆನ ಕೇವಲ 5 ಲಕ್ಷ ಪ್ಲಸ್ GST ಜೊತೆ ಮಾಡಿರೋಂಥದ್ದು ವೀಕ್ಷಕರೇ. ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು, ಏನು ಕತೆ ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡೋಣ ಸರ್ನ ಬಿ ಇಂಟೀರಿಯರ್ ಕಡೆಯಿಂದ. ರಘುನಾಥ್ ಸರ್ ಇದ್ದಾರೆ. ಸರ್ ಬನ್ನಿ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಎಲ್ಲ ಕನ್ನಡಕರ ವೀಕ್ಷಕರಿಗೂ ನಮಸ್ಕಾರ. ಸರ್, ಮನೆ ನೋಡಿದ್ರೆ ಗೊತ್ತಾಗ್ತದೆ, ತುಂಬಾ ಎಲೆಗೆಂಟ್ ಆಗಿ ಬಂದಿದೆ. ರೂಟಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೀರಾ, ಎಲ್ಲ ಪ್ರೀಮಿಯಂ ವರ್ಕ್ ಇದೆ. ಪ್ರೀಮಿಯಂ ವರ್ಕ್ 5 ಲಕ್ಷದಲ್ಲಿ ಹೇಗೆ ಸಾಧ್ಯ? ಸರ್, ಇದು ಚಲ್ಗಟ್ಟ ಹತ್ರ ಇರುವಂತ ಒಂದು ಬಿಲ್ಡಿಂಗು. ಸೊ ಆನಂದ್ ಸರ್ ಅವ್ರ ಮನೆ, ಆನಂದ್ ಸರ್ 2 BHK ಮನೆ ಸರ್ ಇದು. ಓಕೆ, 2 BHK. ಸೊ ಇದು ಪ್ರೀಮಿಯಂ ಮನೆ ಸರ್, ಪ್ರೀಮಿಯಂ ಫುಲ್ ರೂಟಿಂಗ್ ನೋಡ್ಬೋದು. ಕಿಚನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ. ಹೌದು. ಸೊ ಇದು 5 lakh ಪ್ಲಸ್ GST ಆಗಿರೋ 5 lakh ಪ್ಲಸ್ GST. ಆಕ್ಚುಲಿ ಇದನ್ನ ನಾವೇನಾದ್ರೂ ವುಡ್ ಮಾಡಕ್ ಹೋದ್ರೆ 10 lakh ಕಮ್ಮಿ ಮಾಡಕ್ ಚಾನ್ಸೇ ಇಲ್ಲ. ಕರೆಕ್ಟ್ ಸರ್? ಖಂಡಿತ ಅಲ್ವಾ? ಸೊ ಇಷ್ಟು ಕಮ್ಮಿ ಮಾಡಿದ್ರು ಕ್ವಾಲಿಟಿಲಿ ಏನಾದರೂ ಕಾಂಪ್ರಮೈಸ್ ಇರುತ್ತೆ? ಖಂಡಿತ ಇಲ್ಲ ಸರ್. ಯಾಕಂದ್ರೆ ಕಸ್ಟಮರ್ 100% 200% ಸ್ಯಾಟಿಸ್ಫೈಡ್ ಬಿಕಾಸ್ ವರ್ಕ್ ಹಂಗೆ ಇದೆ ಸರ್. ಓಕೆ ಓಕೆ ಓಕೆ. ಅಂಡ್ ಅಪ್ರಾಕ್ಸಿಮೇಟ್ಲಿ 17 days ಅಲ್ಲಿ ಮಾಡಿದೀವಿ ಸರ್. 17 ದಿನದಲ್ಲಿ ಮಾಡ್ಕೊಟ್ಟಿರುವಂಥದ್ದು. ಏನೇನು ಮಾಡಿದ್ದಾರೆ ಈ ಮನೆಯಲ್ಲಿ ಸರ್? ಸೊ ಇದು ಎಂಟೈರ್ 2 BHK ಫುಲ್ ಮಾಡಿದೀವಿ. ಸೊ TV ಯೂನಿಟ್ ಆಗಿರ್ಬೋದು, ಸೊ ಫುಲ್ ಎಂಟೈರ್ ಕಿಚನ್, ಫುಲ್ 2 BHK ಫುಲ್ ವಾರ್ಡ್ರೋಬ್ಸ್ ಎಲ್ಲ ಕೆಳಗಡೆ ರೆಂಟೆಡ್ ಮನೆನೂ ಮಾಡಿದೀವಿ. ಹೌದು. ಸೊ ಅದು ಸೇರ್ಕೊಂತ ಇದ್ರು ಒಳಗಡೆ. ನೋಡಿ ವೀಕ್ಷಕರೇ, ಸೊ ಕ್ವಾಲಿಟಿ ಇಂಟೀರಿಯರು ಬೇಕು, ಜೊತೆಲಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು. ನೋಡಿ, ಮನೆ ಮುಗಿಯೋ ತನಕ ಆಲ್ಮೋಸ್ಟ್ ಬಜೆಟ್ ಖಾಲಿ ಆಗಿರುತ್ತೆ ಸರ್. ಆಲ್ಮೋಸ್ಟ್ ಏನಂಗಾಗುತ್ತೆ ಅಂದ್ರೆ, ಕೆಲವರು ಇಂಟೀರಿಯರ್ ನೆಕ್ಸ್ಟ್ ಮಾಡ್ಸೋಣ ಬಿಡಿ ಅನ್ನೋ ಅನ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಪ್ರೈಸಿಂಗ್ ನೋಡಿದಾಗ ಸರಿ ಸರ್ ಆಯ್ತು, ಏನೋ ಒಂದು ಇಷ್ಟೇ ಕಷ್ಟ ಬಿಡಿ, ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಬಿಡ್ತೀವಿ, ಮಾಡ್ಬಿಡೋಣ ಸರ್. ಡೆಫಿನೆಟ್ಲಿ ಹೌಸ್ ಓನರ್ಗಳಿಗೆಲ್ಲ ಇದು ಆಗೇ ಆಗುತ್ತೆ. ಸೊ ನಿಮಗೂ ಕೂಡ ಆ ಥರ ಪರಿಸ್ಥಿತಿ ಬಂದಿದೆ, ಇರೋದೇ ಕೈಯಲ್ಲಿ 5-6 ಲಕ್ಷ, ಇದರಲ್ಲೇ ಇಂಟೀರಿಯರ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಬಿ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಯೂಮಿನಿಯಂ ಇಂಟೀರಿಯರ್ ಅಂತಂದರೆ ಕೇವಲ ರೆಂಟೆಡ್ ಪರ್ಪಸ್ ಅಷ್ಟೇ ಅಲ್ಲ, ಓನ್ ಹೌಸ್ಗೂ ಮಾಡ್ಬೋದು ಅಂತ ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಮನ್ನು ಯಾಕೆ ಚೂಸ್ ಮಾಡಬೇಕು, ಯಾಕೆ, ಏನು ಬೆನಿಫಿಟ್ಸ್ ನಿಮ್ಮನ್ನು ಚೂಸ್ ಮಾಡೋದು? ಆಲ್ಮೋಸ್ಟ್ ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಸೊ ಕರ್ನಾಟಕಕ್ಕೆ ಅಲ್ಯೂಮಿನಿಯಂ ಇಂಟೀರಿಯರ್ ಗೊತ್ತಾಗಿದ್ದು ಕನ್ನಡ ಕೋವರ ಚಾನಲ್ ಇಂದ. ಸರಿ, ಅದು ಬಿ ಇಂಟೀರಿಯರ್ ಜೊತೆಗೆ. ಕರೆಕ್ಟ್. ಸೊ ಕರ್ನಾಟಕಕ್ಕೆ ಅಲ್ಯೂಮಿನಿಯಂ ಇಂಟೀರಿಯರ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಬಿ ಇಂಟೀರಿಯರ್. ಕರೆಕ್ಟ್. ಓಕೆ ಸರ್, ಅದ್ರ ಜೊತೆಗೆ ಸರ್ ಭಾರತದ ಏಕೈಕ ISO ಸರ್ಟಿಫೈಡ್ ಅಲ್ಯೂಮಿನಿಯಂ ಇಂಟೀರಿಯರ್ ಕಂಪ್ನಿ ಅಂದ್ರೆ ಬಿ ಇಂಟೀರಿಯರ್. ISO ಸರ್ಟಿಫೈಡ್ ಇನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಹೌದಾ ಸರ್? ಬಟ್ ಏಕೈಕ ಸರ್. ಸೂಪರ್ ಅಲ್ಲ ಸರ್ ಇದು? ಸೊ ವೀಕ್ಷಕರೇ ನೋಡಿದ್ರಲ್ಲ, ಕ್ವಾಲಿಟಿ ಸಿಗ್ತಾ ಇದೆ, ಜೊತೆಲಿ ಅಶ್ಯೂರೆನ್ಸ್ ಕೂಡ ಸಿಗ್ತಾ ಇದೆ. ISO ಸರ್ಟಿಫೈಡ್ ಅಂತ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಮಾಡಿರ್ಬೋದು. ಆಲ್ ಓವರ್ ಕರ್ನಾಟಕ ಸರ್ವಿಸ್ ಮಾಡ್ತಾ ಇದ್ರಲ್ವಾ? ಸೂಪರ್ ಅಂತ ಹೇಳ್ಬೋದು. ಮನೆ ನೋಡ್ಕೊಂಡ್ ಬಂದ್ಬಿಟ್ರೆ ನಡೀರಿ ಸರ್. ಮೊದಲೇದಾಗಿ ಟಿವಿ ಯೂನಿಟ್. ಹೌದು ಸರ್. ಎಂಟೈರ್ ವುಡನ್ ಫಿನಿಶ್ ಅಲ್ಲಿ ವಿತ್ ಡೋರ್ಸ್ ಅಲ್ಲಿ ನಿಮಗೆ ವೈಟ್ ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ಮಾಡಿರುವಂತದ್ದು. ಎಂಟೈರ್ ಥಿಂಗ್ ರೂಟಿಂಗ್ ಅಲ್ಲಿ ಮಾಡಿರುವಂತದ್ದು ಸರ್. ಕಂಪ್ಲೀಟ್ ರೂಟಿಂಗ್. ಇಲ್ಲಿ ನೋಡ್ಬೋದು ಸರ್, ನೀವು ಇದು ನೋಡಿದ್ರೆ ಯಾರು ಅಲ್ಯೂಮಿನಿಯಂ ಅಂತ ನಿಮ್ಗೆ ಯಾರು ಹೇಳೋದೇ ಇಲ್ಲ. ಇಲ್ಲೆಲ್ಲೂ ನಿಮ್ಗೆ ಕಟ್ ಕಾಣಿಸಲ್ಲ, ಒಳಗಡೆ ಫ್ರೇಮ್ ಕಾಣಿಸಲ್ಲ, ಇದಕ್ಕೊಂದು ರಿವೀಟ್ ಹಾಕಿರ್ತಾರ, ರಿವೀಟ್ ಕಾಣಿಸಲ್ಲ, ಏನು ಇಲ್ವಲ್ಲ ಸರ್ ಇದು. ಅಂಡ್ ತುಂಬಾ ಸಿಂಪಲ್ ಡಿಸೈನ್ ಸರ್ ಇದು. ಸೊ ಈ ಕಡೆ ನೋಡಿ ಸ್ಟೋರೇಜ್ ಕೊಟ್ಟಿರುವಂಥದ್ದು ನಾವು. ಓಕೆ, ಇಲ್ಲೆಲ್ಲ ಸ್ಟೋರೇಜ್ ಹಾಕಿದ್ದೀರಾ? ಓಕೆ. ಸೊ ಇಲ್ಲಿ ನಿಮ್ಗೆ ಸೆಟಪ್ ಬಾಕ್ಸ್ ಆಕ್ಸೆಸ್ DTHಗೋಸ್ಕರ ಕೊಟ್ಟಿದ್ದೀರಾ? ಓಕೆ. ಸೊ ಈ ಕಡೆ ಕೂಡ ಸ್ಟೋರೇಜ್ ಇದೆ, ಇಲ್ಲಿ ಸ್ಟೋರೇಜ್ ಇದೆ. ಆಮೇಲೆ ಇಲ್ಲೊಂದು ಡ್ರಾವರ್ ಕೊಟ್ಟಿದ್ದೀರಾ ಕೊನೆಯಲ್ಲಿ ಕೆಳಗಡೆ ಚಿಕ್ಕದಾಗಿ. ಅಡ್ಡಿಲ್ಲ ಸರ್, ಒಂದರಲ್ಲೇ 2 ಆಪ್ಷನ್ ಸಿಕ್ತು. ಸ್ಪೇಸ್ ಫುಲ್ ಯೂಸ್ ಆಗುತ್ತೆ. ಸೊ ನಿಮಗೆ ಮಾರ್ಬಲ್ ಫಿನಿಶಿಂಗ್ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಸೊ ಬ್ಯಾಕ್ ಸೈಡ್ PVC ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. PVC ರಾಫ್ಟರ್ಸ್ ಹಿಂದ್ಗಡೆ. ಸೊ ಇದು ಫುಲ್ ವಾಲ್ ಟು ವಾಲ್ ಮಾಡಿರೋಂಥದ್ದು. ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು. ಸೊ ಎಲ್ಲದಕ್ಕೂ ನಿಮಗೆ ಸ್ಪಾಟ್ಲೈಟ್ ಆಪ್ಷನ್ಸ್ ಕೊಟ್ಟಿದ್ದೀವಿ ಸರ್. ಓಕೆ, ನೋಡ್ಬೋದು ವೀಕ್ಷಕರೇ, ಕಂಪ್ಲೀಟ್ ರೂಟಿಂಗ್ ಮೆಥಡ್ ಇದೆ ಮಾಡಿರೋಂಥದ್ದು. ಈ ಬ್ಯಾಕ್ ಗ್ರೌಂಡ್ ಲೂವರ್ಸ್ ತುಂಬಾ ಲುಕ್ ಕೊಡ್ತಾ ಇದೆ ಸರ್ ಇದಕ್ಕೆ. ಫಿನಿಶಿಂಗ್ PVC ಲೂವರ್ಸ್ ಸರ್ ಅದು. ಓಕೆ, ಅದನ್ನ ಹ್ಯಾಂಡ್ ವಾಶ್ ಯೂನಿಟ್ ಮಾಡಿರೋಂಥದ್ದು. ಓಕೆ, ಇದಕ್ಕೆ ಚಾಂಪಿಯನ್ ಗೋಲ್ಡ್ ಇದೆ ಹಾಕಿದ್ರಲ್ಲ, ಫ್ರೇಮ್ಸ್ ಎಲ್ಲ ಚಾಂಪಿಯನ್ ಗೋಲ್ಡ್ ವುಡನ್ ಫಿನಿಶಿಂಗ್. ಈ ವುಡನ್ ಫಿನಿಶಿಂಗ್ ಅಲ್ಲಿ ಎಷ್ಟು ಆಪ್ಷನ್ ಕೊಡ್ತೀರಾ ನಮಗೆ? ಆಲ್ಮೋಸ್ಟ್ 40 ಪ್ಯಾಟರ್ನ್ಸ್ ಇದಾವೆ ಸರ್. 40 ಇದೆಯಾ ಸರ್ ಇದರಲ್ಲಿ? ವುಡನ್ ಫಿನಿಶಿಂಗ್ ಅಲ್ಲಿ ಇದೆ. ಸೂಪರ್. ಜೊತೆಗೆ ಈ ಕಡೆ ಇಲ್ಲೊಂದು ಸ್ಟೇರ್ ಕೇಸ್ ಯೂನಿಟ್ ಕೂಡ ಇದೆ. ಅದನ್ನೇ ಯೂನಿಫಾರ್ಮ್ ಅಲ್ಲ ಸರ್, ಒಂದೇ ಕಲರ್, ಎಲ್ಲ ಕಡೆ ಒಂದೇ ಕಲರು. ಆಮೇಲೆ ಚೆನ್ನಾಗಿದೆ ಇದು, ಸೂಪರ್. ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಚಾಂಪಿಯನ್ ಗೋಲ್ಡ್ ಹಾಕಿದ್ದಾರೆ, ಸೌಂಡ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಓಕೆ ಓಕೆ, ಚೆನ್ನಾಗಿ ಬಂದಿದೆ ಸರ್. ಇಲ್ಲಿಂದ ಈ ಕಡೆ ಬಂದ್ಬಿಡೋಣ. ಕಿಚನ್ ಸರ್. ಕಿಚನ್ ಇದೇನು ಪ್ಯಾನಲಿಂಗ್ ಮಾಡಿರೋದು ನೀವೇನಾ? ಅದು ಈ ಪ್ಯಾನಲಿಂಗ್ ಮಾಡೋದು ನಾವೇ ಸರ್. ಬೀಮ್ ಪ್ಯಾನಲಿಂಗು ಮಾಡ್ಕೊಡ್ತೀರಾ ಇವಾಗ? ತುಂಬ ಜನ ಕೇಳ್ತಾ ಇದ್ರು ಸರ್ ವುಡಲ್ಲಿ ಪ್ಯಾನಲಿಂಗ್ ಮಾಡ್ಬೋದು. ನೋಡಿ ವೀಕ್ಷಕರೇ, ಇವಾಗ
ಅಲ್ಯೂಮಿನಿಯಮಲ್ಲೂ ನಿಮಗೆ ಪ್ಯಾನಲಿಂಗ್ ಅನ್ನ ಮಾಡಿ ಲೈಟಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದೀವಿ ಸರ್. ಸೂಪರ್ ಆಗಿ ಬಂದಿದೆ ಸರ್. ಕಿಚನ್ ಸೈಜ್ ಏನು ಸರ್ ಇದು? ಸರ್ ಇದು ತುಂಬ ದೊಡ್ಡದಿದೆ ಸರ್, 12x10 ಇದೆ ಸರ್ ಇದು. 12x10. ಸೊ ಫುಲ್ ಲೆಕ್ಕ ಹಾಕಿದ್ರೆ 14x10 ಬರುತ್ತೆ. ಸೊ ನಾವು ಮಾಡಿರೋಂಥ ಯೂನಿಟ್ 12ವರೆಗೂ ಮಾಡಿರೋಂಥದ್ದು. ಸಿಂಗಲ್ ಕಲರ್ ಮಾಡಿದ್ದೀರಾ? ಹೌದು ಸರ್, ಹೌದು. ಏನು ಕಲರ್? ಜೇಡ್ ಸಿಲ್ವರ್ ಅಂತೇಳಿ. ಇದು ಆಲ್ಮೋಸ್ಟ್ ನಮ್ಮ ಆಫೀಸಲ್ಲೂ ಸೇಮ್ ಇದನ್ನೇ ಯೂಸ್ ಮಾಡಿ. ಜೇಡ್ ಸಿಲ್ವರ್ ತುಂಬ ಹೈಯೆಸ್ಟ್ ಮೂವಿಂಗ್ ಇರುವಂಥ ಒಂದು ಕಲರ್ ಆಗಿದೆ. ಕಲರ್ ಅಂತ ಹೇಳ್ಬೋದು. ಇದು ಫಸ್ಟ್ ಇದು ತೋರಿಸಿ ನಮ್ಗೆ ಇದೇನು ಇಷ್ಟು ಹುಡ್ದಾಗಿದೆ ಸರ್. ಇದೊಂದು ಟಾಲ್ ಯೂನಿಟ್ ಮಾಡಿದ್ದೀವಿ ಸರ್. ಇಷ್ಟು ಹುಡ್ದ? ಹೌದು. 2.5 feet ಮಾಡಿಬಿಟ್ಟಿದ್ದಾರೆ. ಹೌದು ಸರ್, 2.5 feet ಬರುತ್ತೆ. ಆ್ಯಕ್ಚುಲಿ ಇದೇನಂದರೆ ಈ 2.5 ಅಡಿ ಫ್ರಿಡ್ಜ್ ಇಡೋಕ್ಕೆ ಅಂತೇಳಿ ಕ್ಲೈಂಟ್ ಪ್ಲ್ಯಾನ್ ಮಾಡಿದ್ದದ್ದು. ಓಕೆ. ಸೊ ಫ್ರಿಡ್ಜ್ ಇಟ್ಟರೆ ಈ ಯೂನಿಟ್ ನಾವು ಬೇರೆ ಎಲ್ಲಿ ಮಾಡಿದ್ರೆ ಸಪ್ರೇಟಾಗಿ ಮಾಡಿದ್ರೆ ಅಷ್ಟು ಲುಕ್ ಬರ್ತಾ ಇರಲಿಲ್ಲ. ಹಂಗಾಗಿ ನಮ್ಮ ಲೇಬರ್ಸೇ ಗೈಡ್ ಮಾಡಿದಂತೆ. ಈಗ ಅವರು ನಮ್ಮ ಕ್ಲೈಂಟ್ ಹೇಳಿದಾಗಲೇ ಗೊತ್ತಾಗಿದೆ ಆನಂದ್ ಸರ್. ಸೊ ಅದನ್ನು ಫ್ರಿಡ್ಜ್ನ ಶಿಫ್ಟ್ ಮಾಡಿ ಸೊ ಇಲ್ಲಿ ಟಾಯ್ಲೆಟ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಬಿಡಿ ಸರ್. ಸೊ ಫ್ರಿಡ್ಜ್ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದ್ದಾರೆ. ಹಾಕಿದ್ದಾರಾ? ಫಸ್ಟ್ ಲಾಫ್ಟ್ ಹೇಳಿ. ಲಾಫ್ಟ್ ಸರ್ ಇಲ್ಲಿ ಎಲ್ ಶೇಪ್ ಇದೆ ಸರ್. ಆಲ್ಮೋಸ್ಟ್ ಇದು 10 feet ವಿಡ್ತ್ ಬರುತ್ತೆ, ನಿಮಗೆ 12 feet ವಿಡ್ತ್ ಬರುತ್ತೆ ಸರ್. ಫುಲ್ ಎಲ್ ಶೇಪ್ ಲಾಫ್ಟ್ ಇದೆ. ಸಜ್ಜಾ ಇದೆ, ಬಟ್ ಇಲ್ಲಿ ಸಜ್ಜಾ ಇಲ್ಲ. ಹೌದು. ಓಹೋ, ಈ ಬಾಟಮ್ ತಡೆಯುತ್ತಾ ಸರ್? ವೇಟ್ ಎಲ್ಲ ತಡೆಯುತ್ತೆ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಅಕ್ಕಿ ಡಬ್ಬಿಯಲ್ಲಿ ಇಡಬಹುದು, ಇದರಲ್ಲಿ ಇಡಬಹುದು ಸರ್, ಪ್ರಾಬ್ಲಮ್ ಇಲ್ಲ ಅಂತೀರಾ? ತೊಂದರೆ ಇಲ್ಲ. ಓಕೆ, ಬಾಟಮ್ ಹೇಳಿ ಸರ್, ಏನೇನು ಮಾಡಿದ್ದೀರಾ? ಸಿಂಕ್ ಯೂನಿಟ್ ಇಂದಾನೆ ಬಂದ್ಬಿಡೋಣ ಸರ್. ಸೊ ಆಲ್ರೆಡಿ ನೀರು ಬೀಳೋ ಜಾಗ, ಏನಾರು ನೀರೆಲ್ಲ ಬೀಳಲಿ ಏನು ತೊಂದರೆ ಇಲ್ಲ. ಓಕೆ, ಆಮೇಲೆ ಇಲ್ಲಿ ಟ್ಯಾಂಡಮ್ ಸರ್. ಟ್ಯಾಂಡಮ್ ಇಂಟಿಗ್ರೇಷನ್ ಮಾಡ್ತಾ ಇದ್ದೀರಾ? ಓಕೆ. ಆಲ್ಮೋಸ್ಟ್ ಎಬ್ಕೋತಾ ಸರ್ ಇದು ಟ್ಯಾಂಡಮ್? ಎಲ್ಲ ಎಬ್ಕೋತಾ ಸರ್. ಓಕೆ ಓಕೆ ಓಕೆ. ಈ ಕಡೆ ಇಲ್ಲೂ ಟ್ಯಾಂಡಮ್, ಮತ್ತೆ ಟ್ಯಾಂಡಮ್ ಕೊಟ್ಟಿದ್ದೀರಾ? ಮತ್ತೆ ಟ್ಯಾಂಡಮ್ ಇದೆ ಸರ್. ಹೌದು. ಸೊ ಒಟ್ಟು 4 ಟ್ಯಾಂಡಮ್ ಕೊಟ್ಟಿದ್ದೀವಿ. ಫುಲ್ ಸ್ಟೋರೇಜ್ ಅಲ್ವಾ ಸರ್ ಇಲ್ಲಿ? ಓಕೆ, ಇಲ್ಲಿ ನೋಡಬಹುದು. ಸೊ ಪಾರ್ಟಿಷನ್ ಕೊಟ್ಟಿದ್ದೀವಿ. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಪಾರ್ಟಿಷನ್ ಕೊಟ್ಟಿದ್ದೀವಿ ನಾವು. ದೊಡ್ಡ ಡಬ್ಬ ಎಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿದೆ. ಓಕೆ. ಸೊ ಇಲ್ಲೂ ಕೂಡ ವಿಕ್ಕರ್ ಬ್ಯಾಸ್ಕೆಟ್ ಹಾಕಿ ವೆಂಟಿಲೇಷನ್ ಕೊಟ್ಟಿದ್ದೀವಿ. PVC ವಿಕ್ಕರ್ ಬ್ಯಾಸ್ಕೆಟ್ಸ್ ಅಲ್ಲ? ಹೌದು ಸರ್, ಇದು PVC ವಿಕ್ಕರ್ ಬ್ಯಾಸ್ಕೆಟ್. ಓಕೆ ಓಕೆ. ಆಮೇಲೆ ಇಲ್ಲಿ ಮಿಡಲ್ ಯೂನಿಟ್. ಹೌದು, ಇಲ್ಲಿ ಗ್ರಾಸರ್ ಯೂನಿಟ್ ಮಾಡಿರೋಂಥದ್ದು ಸರ್. ಕಂಪ್ಲೀಟ್ ಆಗಿ ಗ್ಲಾಸ್ ಹಾಕಿದ್ದೀರಾ ಸರ್? ಇಲ್ಲಿ ಎಚಿಂಗ್ ಗ್ಲಾಸ್ ಹಾಕ್ಬಿಟ್ಟಿದ್ದೀರಾ? ಓಕೆ. ಆ ಕಡೆನೂ ಕೂಡ ಓಪನೇಬಲ್ ಡೋರ್. ಎಲ್ಲ ಚಾಂಪಿಯನ್ ಗೋಲ್ಡ್ ಸರ್ ಇದು. ಸೊ ನೋಡಿ ವೀಕ್ಷಕರೇ, ತುಂಬಾ ಯೂನಿಕ್ ಆಗಿ ಬರ್ತಾ ಇದೆ ಸರ್ ಇದು. ಇಡೀ ಕಿಚನ್ ನೋಡ್ತಾ ಇರ್ಬೋದು. ಸೂಪರ್ ಕಲರ್ ಒಂಥರ ಅಲ್ಟಿಮೇಟ್ ಆಗಿದೆ, ಎಲೆಗೆಂಟ್ ಆಗಿದೆ ಸರ್. ಕಲರ್ ಇದು ತುಂಬಾ ಎಲೆಗೆಂಟ್ ಆಗಿದೆ. ಇದು ಕೆಳಗಡೆ ರೂಮ್ ಅಲ್ವಾ ಸರ್? ಇದು ಫಸ್ಟ್ ರೂಮ್ ಸರ್, ಫಸ್ಟ್ ಬೆಡ್ರೂಮ್. ಸೊ ಆಲ್ಮೋಸ್ಟ್ ಇದೊಂದು 11 feet ವಿಡ್ತ್ ಬರುತ್ತೆ ಸರ್. ವಾಲ್ ಟು ವಾಲ್ ಮಾಡಿದೀವಿ. ಸೊ ಫುಲ್ ಲಾಫ್ಟ್ ಇದೆ, ಜೊತೆಗೆ ಇದೆಲ್ಲ ಫುಲ್ ರೂಟಿಂಗ್ ಅಲ್ಲಿ ಆಗಿರೋದು. ಮೆಟಾಲಿಕ್ ಬ್ಲೂ ಕಲರ್ ಅಲ್ಲೇ ಸರ್. ಮೆಟಾಲಿಕ್ ಬ್ಲೂ ಕಲರ್ ರೂಟಿಂಗ್ ಮೆಥಡ್. ಹೌದು ಸರ್. ಸೊ ಇಲ್ಲಿ ನೋಡ್ಬೋದು, ನೀವು ಇಲ್ಲಿಂದ ತೋರಿಸ್ಬಿಡ್ತೀನಿ ನೋಡಿ. ಸೊ ಇಲ್ಲಿ 2 ಡ್ರಾ ಕೊಟ್ಟಿದ್ದೀವಿ ಸರ್. ಮೇಲ್ಗಡೆ ಹ್ಯಾಂಗರ್ ಹಾಕ್ಬಿಟ್ಟು ಕೆಳಗಡೆ ಡ್ರಾ ಹಾಕ್ಬಿಟ್ಟು ಶೆಲ್ಫ್ಸ್ ಕೊಟ್ಟಿದ್ದೀರಾ? ಕೆಳಗಡೆ. ಓಕೆ. ಸೊ ರೂಟಿಂಗ್ ನೋಡಬಹುದು. ತೋರಿಸ್ಬಿಡೋಣ ನೋಡಿ ಇಲ್ಲಿ ವೀಕ್ಷಕರೇ. ಏನು ಗೊತ್ತಾಗೋದಿಲ್ಲ ನಿಮಗೆ, ಅಲ್ಯೂಮಿನಿಯಂ ಅನಿಸ್ತದೆ ಅನ್ಸೋದೇ ಇಲ್ಲ ಸರ್. ಸೊ ಇಲ್ಲೂ ನೀವು ರೂಟಿಂಗ್ ಇಲ್ಲಿ ಆರಾಮಾಗಿ ತೋರಿಸ್ಬೋದು. ಎಲ್ಲೂ ನಿಮಗೆ ಫ್ರೇಮ್ಸ್ ಕಾಣಲ್ಲ, ಫ್ರೇಮ್ಸ್ ಬರೋದಿಲ್ಲ, ಸಿಂಗಲ್ ತರ ಕಾಣಿಸುತ್ತೆ ನೋಡಿ ವೀಕ್ಷಕರೇ. ಎಲ್ಲೂ ಕೂಡ ಅಷ್ಟೇ ಪ್ಲೆಂಟಿ ಸ್ಟೋರೇಜ್ ಅಲ್ಲ ಸರ್ ಇಲ್ಲಿ? ಯೂಸ್ ಸ್ಟೋರೇಜ್ ತುಂಬಿಸಿ ಇಟ್ಬಿಡ್ಬೋದು. ಸಾಕಾಗಿ. ಈ ಕಡೆ ಡ್ರೆಸ್ಸಿಂಗ್ ಯೂನಿಟ್ ಫ್ಯಾಮಿಲೀಸ್ಗೆ ಕರೆಕ್ಟ್ ಆಗಿದೆ ಬಿಡಿ ಸರ್ ಇದು. ಸೊ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್, ಅದ್ರ ಹಿಂದ್ಗಡೆ ಮತ್ತೆ ಸ್ಟೋರೇಜ್ ಇದೆ. ಸ್ಟೋರೇಜ್ ಸೂಪರ್ ಸರ್ ಇದು. ಓಕೆ. ಈ 10 ಎಕ್ಸ್ಟ್ರಾ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಇದು ಯೂನಿಕ್ ಆಗಿದೆ ಸರ್ ಇದು. ಜಾಗ ವೇಸ್ಟ್ ಆಗಲ್ಲ. ಸೂಪರ್. ಸೊ ಇಷ್ಟು ದೊಡ್ಡ ಮಿರರ್ ಹಾಕೋರು ವೇಸ್ಟ್ ಆಗಲ್ಲ. ಹೌದು. ಸೊ ಇಲ್ಲಿ ಕೆಳಗಡೆ 2 ದೊಡ್ಡದಾಗಿ ಡ್ರಾ ಕೊಟ್ಟಿದ್ದೀವಿ. 2 ಡ್ರಾವರ್. ಓಕೆ ಓಕೆ ಓಕೆ. ಇಲ್ಲೊಂದು ಸ್ಪಾಟ್ ಲೈಟ್ ಹಾಕಿದ್ದೀರಾ? ಮೇಲ್ಗಡೆ ಲಾಫ್ಟ್, ಎಂಟೈರ್ ಆಗಿ ಫುಲ್ ಲಾಫ್ಟ್. ಸೂಪರ್. ಏನ್ ಕಲರ್ ಅಂದ್ರೆ ಸರ್ ಇದು? ಮೆಟಾಲಿಕ್ ಬ್ಲೂ ಸರ್. ಮೆಟಾಲಿಕ್ ಬ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಬಿಡಿ ಸರ್ ಇದು. ಯೂಶಲಿ ಎಲ್ಲ ಮೆಟಾಲಿಕ್ ಕಲರ್ಸ್ ಲೈಟ್ ಶೇಡ್ ಆಗಿ ಬರುತ್ತೆ, ಬಹಳ ಚೆನ್ನಾಗಿ ಬರ್ತವೆ ಸರ್. ಸೂಪರ್ ಆಗಿ ಬರುತ್ತೆ ಸರ್ ಇದು. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಆನಂದ್ ಸರ್ BHEL ವರ್ಕ್ ಮಾಡ್ತಾರೆ. ಜೊತೆಯಲ್ಲಿ ಉಮಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಚೆನ್ನಾಗಿದ್ದಾರೆ ಇಬ್ರು? ಚೆನ್ನಾಗಿದ್ದೀವಿ ಸರ್. ಮನೆ ನೋಡಿದೆ, ತುಂಬಾನೇ ಚೆನ್ನಾಗಿದೆ, ಖುಷಿ ಆಯಿತು. ನೀವೇ ಕಟ್ಸಿದ್ದೀರಾ ಅಂತ ಗೊತ್ತಾಯ್ತು, ನಿಂತು ಕಟ್ಸಿರೋಂಥ ಮನೆ. ಸರ್ BE ಇಂಟೀರಿಯರ್ ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗ್ಬೇಕಂತ ಯಾಕೆ ಮನ್ಸು ಮಾಡಿದ್ರಿ ನೀವು? ಸರ್ ಒಂದು ಮಾರ್ಕೆಟಲ್ಲಿ ನೋಡಿದ್ವಿ, ಎಲ್ಲರೂ ವುಡ್ ವರ್ಕ್ ಮಾಡ್ತಾರೆ. ವುಡ್ ವರ್ಕ್ ನಮ್ಮ ಸ್ನೇಹಿತರು ಇದ್ರು ಸಮೇತ ನಾನು ಕನ್ನಡ ಕೋರ ಚಾನಲ್ ರೆಗ್ಯುಲರ್ ನೋಡ್ತಾ ಇದ್ದೀನಿ ಸರ್. ಫೌಂಡೇಶನ್ ಇಂದ ಬಿಗಿನಿಂಗ್ ಇಂದ ನಿಮ್ಮ ಚಾನಲ್ ನ ಫಾಲೋ ಮಾಡ್ತಾ ಇದ್ದೀನಿ. ಸರಿ. ತುಂಬಾ ವಿಡಿಯೋಗಳು ನೋಡಿದ್ದೀನಿ. ಇದನ್ನ ನೋಡಿದ ಮೇಲೆ ನಮಗೆ ರಘುನಾಥ್ ಸರ್ ಇದು ಓನರ್ ಅಂತ ನಮ್ಗೆ ಗೊತ್ತಿಲ್ಲ, ಪಕ್ಕದೇ ಊರು ಆದ್ರೂ ನಮಗೆ ಗೊತ್ತಿಲ್ಲ. ನೀವು ಚಾನಲ್ ಮುಖಾಂತರ ಅಕ್ಕಪಕ್ಕದಾರೆ. ಆದ್ರೂ BE ಇಂಟೀರಿಯರ್ ರಿವ್ಯೂ ನೋಡಿದೆ ಸರ್, ಆಮೇಲೆ ವಿಡಿಯೋಗಳು ನೋಡಿದೆ, ಒಂಥರ ಇಂಪ್ರೆಸ್ ಆಯ್ತು. ಹೌದು, ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಅಂತ ಗೊತ್ತಾಯ್ತು, ಇನ್ನೂ ಖುಷಿ ಆಯ್ತು. ಆದ್ಮೇಲೆ ನಾವು ಹುಡ್ಕೊಂಡು ಓದಿ ಸರ್, ಅಲ್ಲಿ ಇವ್ರು ಸ್ಟಾಫ್ ಇದ್ರು, ನೋಡಿದ್ವಿ, ಅಲ್ಲೊಂಥರ ಇಂಪ್ರೆಸ್ ಆಗ್ಬಿಟ್ಟು ಮಾಡಿದ್ರೆ ಇವ್ರ ಹತ್ರನೇ ಮಾಡಿಸ್ಬೇಕಂತ ಡಿಸೈಡ್ ಆಗ್ಬಿಟ್ಟು ಎಲ್ಲೂ ಕೊಟೇಶನ್ ತಗೊಂಡಿಲ್ಲ, ಎಲ್ಲೂ ಬೇರೆ ಕಡೆ ನೋಡಿಲ್ಲ. 50,000 ಅಡ್ವಾನ್ಸ್ ಮಾಡ್ಬಿಟ್ಟು
ಅವ್ರು ಹೇಳಿದ್ರು ಸಿಚುವೇಶನ್ ಹೆಂಗಿದೆ ಬಿಲ್ಡಿಂಗ್ ಅಂದರು. ಸರ್ ಇನ್ನೂ 2-3 ತಿಂಗಳಾಗುತ್ತೆ, ಇದನ್ನೆಲ್ಲ ಈ ಲೆವೆಲಿಗೆ ಬಂದ ಮೇಲೆ ಫ್ಲೋರಿಂಗ್ ಆದಮೇಲೆ ಹೇಳಿ ಅಂತ. ನನಗೆ ಡೌಟ್ ಬಂತು, ಎಲ್ಲ ಫ್ಲೋರಿಂಗ್ ಫಿನಿಶ್ ಆಗೋದಕ್ಕೆ ಮುಂಚೆ ಮಾಡ್ತಾರೆ, ಇದೇನು ವಿಚಿತ್ರ, ಭಯ ಸ್ಟಾರ್ಟ್ ಆಯ್ತು. ಇಲ್ಲ ಸರ್ ನೀವೇನು ವರಿ ಮಾಡ್ಕೋಬೇಡಿ, ಫ್ಲೋರಿಂಗ್ ಎಲ್ಲ ಆಗಿ POP ಎಲ್ಲ ತೆಗೆದ್ಮೇಲೆ ನಮ್ಮನ್ನ ಕರೀರಿ ಅಂತಂದು ಕರೆದೆ. ಸರ್ ಖುಷಿಯಾಗಿ ಅವರೇ ಫೋನ್ ಮಾಡಿದ್ರು. ಅವರೇ ಫೋನ್ ಮಾಡಿಬಿಟ್ಟು ಟೀಮ್ ಕಳಿಸ್ಕೊಟ್ರು. ಎಲ್ಲ ನೀಟಾಗಿ 20 ಡೇಸ್ ಟೈಮ್ ಹೇಳಿದ್ರು ಸರ್. 20 ಡೇಸ್ ಅಂದ್ರೆ ವಿತಿನ್ 17 ಡೇಸ್ ಅಲ್ಲೇ ಮುಗಿಸ್ಕೊಟ್ಟಿದ್ದಾರೆ. ನೀವು ಹೇಳಿದ್ರೆ POP ತೆಗೆದ್ಮೇಲೆ ಮಾಡಿರೋದು, ನಿಮಗೆ ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದೀರಾ. ಹೌದು ಸರ್, ಕಾಸ್ಟ್ಲಿ ಇದು. ಹೌದು ಸರ್. ಏನು ತೊಂದರೆ ಆಗಿಲ್ಲ ಇದಕ್ಕೆ? ಏನು ತೊಂದರೆ ಆಗಿಲ್ಲ ಸರ್. ನಮ್ಗೆ ಅದೇ ಒಂಥರ ಇತ್ತು, ಇದೇನು ಹಿಂಗೆ ಅಂತ. ಆಮೇಲೆ ಇಲ್ಲ ಸರ್ ನಿಮಗೆ ಎಲ್ಲ ಹೈಜೆನಿಕ್ ಆಗಿರ್ಬೇಕಂದ್ರೆ ಎಲ್ಲ ಡಸ್ಟ್ ಪ್ರೂಫ್, ಡಸ್ಟ್ ಇಲ್ದಂಗೆ ಇರ್ಬೇಕು, ಮಾಡ್ಕೊಟ್ಟಿದ್ದಾರೆ. ಡಸ್ಟ್ ಇಲ್ದಂಗೆ ಮಾಡ್ಬೇಕಂತಂದ್ರೆ ತೆಗಿಲೇಬೇಕು. ನೀವು ಟೆನ್ಷನ್ ತಗೋಬೇಡಿ, ನಿಮ್ಗೆ ಏನಾದ್ರು ಇದಾದ್ರೆ ನಾವು ಹೊಣೆ ಅಂತ ಮಾಡ್ಕೊಟ್ಟಿದ್ದಾರೆ. ಅದು ಕಾನ್ಫಿಡೆನ್ಷಿಯಲಿ ಅದು ಎಲ್ಲ ತೆಗೆದ್ವಿ ನೀಟಾಗಿ. ನಮ್ಮ ಕಾಂಟ್ರಾಕ್ಟರ್ನ ಎದುರ್ಕೊಂತ ಇದ್ರು. ಆಮೇಲೆ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ. ಮೇಡಮ್ ಹತ್ರ ಕೇಳ್ತೀನಿ, ಸರ್ ಏನೋ ವಿಡಿಯೋಸ್ ನೋಡ್ಬಿಟ್ಟು ಕನ್ನಡಕ್ಕೆ ಹೊರಗೆ ಕೊಡೋಣ ಅಂದರು, ನಿಮಗೆ ಕೊಡೋ ಮನ್ಸು ಹೇಗೆ ಬಂತು? ಸರ್ ನಾವು ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಸರ್, ತುಂಬ ವಿಡಿಯೋಸ್ ನೋಡಿದ್ದೀನಿ, ನಿಮ್ಮದು ನೋಡಿದ್ದೀನಿ. ಆಮೇಲೆ ಅಲ್ಯೂಮಿನಿಯಂಗೆ ಹೋಗ್ಬೇಕಂದ್ರೆ ಸ್ವಲ್ಪ ಡೌಟ್ ಆಗಲಿಲ್ಲ ಮನಸ್ಸಲ್ಲಿ? ಅನಿಸ್ತು ಸರ್, ಬಟ್ ನಾವು ಯಾವಾಗ ಡೈರೆಕ್ಟಾಗಿ ಹೋಗಿ ನೋಡಿದ್ವು ಅವಾಗ ನಮಗೆ ಕಾನ್ಫಿಡೆನ್ಸ್ ಬಂತು. ಮಾಡಿಸಿದ್ರೆ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ನಾವು ಇಬ್ರು ಮಾತಾಡ್ಕೊಂಡ್ವಿ. ಸರ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವರ್ಕ್ಮೆನ್ಶಿಪ್. ಹುಡುಗರು ಬಂದವರು ಮಾಡೋರು, ನೀವು ಮಾಡೋ ಟೈಮಲ್ಲಿ ಎಲ್ಲಿದ್ರಿ ಸರ್? ನೀವು ಇಲ್ಲೇ ಇದ್ರಾ, ಬೇರೆ ಬಾಡಿಗೆ ಮನೆಯಲ್ಲಿ ಹತ್ರದಲ್ಲೇ ಇದ್ರಾ? ಓಕೆ ಸರ್. ಕೆಲಸಗಾರಲ್ಲ ಹೆಂಗಿದ್ದಾರೆ ಸರ್? ಚೆನ್ನಾಗಿ ಕೆಲಸ ಸರ್. ನಾನು ನೋಡಿದಂಗೆ ಎಕ್ಸ್ಟ್ರಾರ್ಡಿನರಿ ಸರ್. ಮೇಡಮ್ ಹತ್ರ ಕೇಳಿ, ಅವರೇ ಜಾಸ್ತಿ ನೋಡಿರ್ತಾರೆ. ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ಸಪೋರ್ಟಿವ್ ಆಗಿದ್ರು. ನಾವೇನಾದ್ರೂ ಚೇಂಜಸ್ ಹೇಳಿದ್ರೆ ಇಮಿಡಿಯೇಟ್ ಮಾಡಿಕೊಟ್ರು, ಚೆನ್ನಾಗಿ ಕೆಲಸ ಮಾಡ್ಕೊಟ್ರು. ಓಕೆ. ಆಮೇಲೆ ಇನ್ನೊಂದು ಸರ್, ಇವಾಗ ಹೇಳಿದ ಟೈಮ್ ಒಳಗಡೆನೆ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಮನೆ ಓಪನಿಂಗ್ ಆಗಿ ಎಷ್ಟು ದಿನ ಆಯ್ತು ಸರ್ ಇವಾಗ? ಸರ್ ಮನೆ ಓಪನಿಂಗ್ ಆಗಿ ಫೆಬ್ರವರಿ 9ನೇ ತಾರೀಕು ಆಗಿದ್ದು. ನಾವು ಇಲ್ಲಿಗೆ ಬಂದು 1.5 ಮಂತ್ ಆಯ್ತು ಅಷ್ಟೇನಾ? ಓಕೆ. ಮನೆ ಓಪನಿಂಗ್ ಟೈಮಲ್ಲಿ ಬಂದವರು, ನೆಂಟರು, ನೋಡಿದವರು ಏನು ಹೇಳಿದ್ರು ಸರ್? ಸರ್ ಎಲ್ಲರೂ ಒಂಥರ ಆಶ್ಚರ್ಯ. ಅಂದ್ರೆ ಇದು ಅಲ್ಯೂಮಿನಿಯಂ ಅಂದ್ರೆ ನಂಬ್ತಾನೆ ಇಲ್ಲ. ಅಲ್ಯೂಮಿನಿಯಂ ಎಲ್ಲ ಈ ತರ ಟೀ ಕುಡ್ ಕಲರ್ ಬರುತ್ತಾ ಅಂತ ನಮ್ದು ರೂಟಿಂಗ್ ಬೇರೆ ಮಾಡಿಸ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಲುಕ್ ಮೇಡಮ್ ಹತ್ರ ಕೇಳೋಣ. ಲೇಡೀಸ್ ತುಂಬಾ ಮಾತಾಡಿರ್ತೀರಾ, ಏನ್ ಹೇಳ್ತಾರೆ ಎಲ್ಲರೂ? ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತಂದ್ರು. ಮನೆ ಒಳಗೆ ಎಂಟ್ರಿ ಆದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಖುಷಿ ಪಟ್ರ ಎಲ್ಲರೂ ಖುಷಿ ಪಟ್ರು. ಹೇಳಿದ್ರ ಬಿ ಇಂಟೀರಿಯರ್ ಮಾಡಿರೋದು ಅಂತ ರೆಕಮೆಂಡೇಶನ್ ಮಾಡಿದ್ದೀರಾ? ಹೇಳಿದ್ದೀರಾ? ಹಾಗಾದ್ರೆ ಸರ್ ಎಂಡ್ ಆಫ್ ದ ಡೇ ನೀವೇನು ಖರ್ಚು ಮಾಡಿದ್ದೀರಾ, ಪ್ರತಿಯೊಂದಕ್ಕೂ ವರ್ತ್ ಅನ್ನೋದೊಂದು ಇರಬೇಕು. ನಾವು ಖರ್ಚು ಮಾಡಿದ್ದಕ್ಕೂ ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಸರ್ ವರ್ತ್ ಅನ್ಸಿದೆ ಸರ್. ಕರೆಕ್ಟಾಗಿ ಖರ್ಚು ಮಾಡಿದ್ದೀವಿ? ಇಲ್ಲ ಸರ್, ವುಡ್ ವರ್ಕ್ ನಾನು ತೊಗೊಂಡಿದ್ದೆ ಕೊಟೇಶನ್ 9 ಲಕ್ಷ ಹೇಳಿದೆ. ಅಪ್ರಾಕ್ಸಿಮೇಟ್ 9 ಲಕ್ಷ ಆಗುತ್ತೆ ಅಂದ್ರೆ ನಾನು ಇವ್ರ ಹತ್ರ ಕೇಳಿದಾಗ 5,40,000 ಕೊಟೇಶನ್ ಕೊಟ್ಟಿದ್ದೆ ಸರ್, ಪ್ಲಸ್ GST ಕಂಪಲ್ಸರಿ ಅಂತ ಹೇಳಿದ್ರು. ಬಟ್ 5,40,000ಕ್ಕೆ ಅವ್ರು ಕೊಟೇಶನ್ ಕೊಟ್ಟು ಪ್ಲಸ್ GST ಹೇಳಿದ್ಮೇಲೆ GST ನಾನು ಕೊಡ್ಲೇಬೇಕಾ ಸರ್ ಅಂತ. ನಿಮ್ಗೆ 20 years ವಾರಂಟಿ ಬೇಕಂತ GST ಕಂಪಲ್ಸರಿ ನನಗೆ ಸರ್ವಿಸ್ ಬೇಕಾಗಿತ್ತಾ? ಇಲ್ಲ ಸರ್ ನಾನು GST ಪೇ ಮಾಡ್ತೀನಿ, 20 years ನೀವು ಸರ್ವಿಸ್ ಕೊಡಿ ಅಂದಿದ್ದಕ್ಕೆ 5 years ಫ್ರೀ ಸರ್ವಿಸ್ ಹೇಳಿದ್ದಾರೆ. ಹೌದು. 5 years ಆದಮೇಲೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ಓಕೆ ಸರ್. ಇವಾಗ ನೀವು ವುಡ್ ಇಂಟೀರಿಯರ್ ನೋಡಿರ್ತೀರಾ, ನೀವು ನೋಡಿರ್ತೀರ ಬೇರೆಯವ್ರ ಮನೆಯಲ್ಲಿ. ಕಂಪೇರ್ ಮಾಡಿ ನೋಡಿದಾಗ, ಟಚ್ ಆ್ಯಂಡ್ ಫೀಲ್ ನೋಡಿದಾಗ ಏನಾದರೂ ಡಿಫ್ರೆನ್ಸ್ ಅನ್ಸುತ್ತೆ ಸರ್ ನಿಮಗೆ? ಹಾಂ ಸರ್, ಒಂಥರ ವುಡ್ ಫೀಲ್ ಥರ ಆಗುತ್ತೆ. ಫೀಲ್ ಹಂಗೆ ಅನ್ಸುತ್ತೆ ಅಲ್ವಾ? ಬಟ್ ಮೆಟೀರಿಯಲ್ ವೈಸ್ ಎನಿ ಕ್ಲೈಮೇಟ್ಗೆ ಏನು ಆಗಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಎಲ್ಲ ವೆದರ್ಗೂ ಅಡ್ಜಸ್ಟ್ ಆಗುತ್ತೆ ಅಲ್ವಾ? ವುಡ್ ಆ ಥರ ಅಲ್ಲ, ಒಂಥರ ವಿಂಟರ್ ಸೀಸನ್ಗೆ ಚೇಂಜ್ ಆಗ್ಬಿಡುತ್ತೆ, ಒಂಥರ ರಾನಿ ಸೀಸನ್ ಒಂಥರ ಆಗುತ್ತೆ, ಸಮ್ಮರ್ ಸೀಸನ್ ಒಂಥರ ಇದಾಗುತ್ತೆ. ಬಟ್ ಲುಕ್ ವೈಸ್ ವುಡ್ಗೆ ಏನು ಕಮ್ಮಿ ಇದೆ ಅಂತ ಅನ್ಸುತ್ತಾ ಅಥವಾ ಸೂಪರ್ ಇದೆ? ಸೂಪರ್ ಆಗಿದೆ, ಚೆನ್ನಾಗಿದೆ ಅನ್ಸುತ್ತೆ ಸರ್. ವುಡ್ಗಿಂತ ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ಬಿ ಇಂಟೀರಿಯರ್ ಕೆಲಸ ಕೊಡ್ಬೋದಾ? ನೀವೇ ಹೇಳಿ ಸರ್. ಖಂಡಿತ ಕೊಡ್ಬೋದು ಸರ್, ಕಣ್ಣು ಮುಚ್ಕೊಂಡು ಕೊಡ್ಬೋದು. ಎಸ್ಪೆಷಲಿ ಬಿ ಇಂಟೀರಿಯರ್ ತರ ಯಾವ ಇಂಟೀರಿಯರ್ ಮಾಡೋದಿಲ್ಲ ಅಂತ ಗೊತ್ತಿದ್ದಾರೆ, ಹತ್ತಿರದಾರೆ ಕೊಡ್ಬೋದು ಕೆಲಸ ಕೊಡ್ಬೋದು. ಒಂದು ತಮ್ಸ್ ಕೊಟ್ಬಿಡಿ ಹಾಗಾದ್ರೆ, ಒಂದು ತಮ್ಸ್ ಕೊಟ್ಬಿಡಿ. ಸೂಪರ್ ಆಗಿ ಅವ್ರ ಟೀಮ್ ಮಾತ್ರ ಸರ್, ಲೇಬರ್ ಮಾತು ಕಡಿಮೆ, ಕೆಲಸ ಜಾಸ್ತಿ. ಅಷ್ಟು ಅವರು ಬೆಳಿಗ್ಗೆ 9 ಗಂಟೆವರೆಗೂ ಬಂದ ಸರ್, ಸಾಯಂಕಾಲ 9 ಗಂಟೆವರೆಗೂ ನಾವಿರ್ಲಿ ಇಲ್ಲದೆ ಇರಲಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ 17 ದಿನದಲ್ಲಿ ಮುಗಿಸ್ಕೊಟ್ಬಿಟ್ಟಿದ್ದಾರೆ. ಸೂಪರ್ ಆಗಿ ಹೇಳಿದ್ರೆ. ಎಸ್ಪೆಷಲಿ ಥ್ಯಾಂಕ್ಸ್ ಟು ಅನೀಶ್ ಭಯ್ಯ ಅಂಡ್ ರಾಹುಲ್ ಭಯ್ಯ. ಅನೀಶ್ ಮತ್ತೆ ರಾಹುಲ್ ಅವರಿಗೆ ಥ್ಯಾಂಕ್ ಯು. ಸ್ಪೆಷಲಿ ಬಿ ಇಂಟೀರಿಯರ್ ರೂಟಿಂಗ್ ಎಕ್ಸ್ಪರ್ಟ್ ಅವರೇ ಸರ್. ಅವರೇನಾ? ಸೂಪರ್ ಆಗಿ ಹೇಳಿದ್ರೆ. ಓನರ್ಗೆನೆ ಸ್ವಲ್ಪ ಹೆಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗ್ ಮಾಡಿದ್ರೆ ಚೆನ್ನಾಗಿದೆ, ಒಂದು ಕ್ರಿಯೇಟಿವ್ ಮೈಂಡ್ ಅಲ್ಲಿ ಅವರೇ ಸಜೆಸ್ಟ್ ಮಾಡಿ ಡ್ರಾಯಿಂಗ್ ಮಾಡೋರಿಗಿಂತ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿಗೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಸೂಪರ್ ಆಗಿ ಹೇಳ್ತೀವಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಇಬ್ಬರಿಗೂ. ಧನ್ಯವಾದ ಸರ್. ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಸರ್, ಇದು ಸೆಕೆಂಡ್ ಬೆಡ್ರೂಮ್ ಸರ್. ಸೊ ಇದು ಸ್ಲೈಡಿಂಗು ಆಲ್ಮೋಸ್ಟ್ ನಿಮಗೆ 8 feet ಬರುತ್ತೆ ಸರ್. ಓಹೋ, ದೊಡ್ಡದಾಗಿದೆ ಅಲ್ಲ ಸರ್ ಇದು. ಸೊ ಈ ಕಡೆ ಡ್ರಾಸ್ ಕೊಟ್ಟಿದ್ದೀವಿ ವಿತ್ ಫುಲ್ ಸ್ಟೋರೇಜ್, ಹ್ಯಾಂಗಿಂಗ್ ಡ್ರಾಸು ವಿತ್ ಕೆಳಗಡೆ ಸ್ಟೋರೇಜ್. ಕಲರ್ ಯಾವ್ದು ಸರ್ ಇದು? ಕಾಪರ್ ಪೆನ್ನಿ ಸರ್. ಕಾಪರ್ ಪೆನ್ನಿ. ಓಕೆ, ಕಾಪರ್ ರಿಲೇಟೆಡ್. ಓಕೆ, ಈ ಕಡೆ ಬಂದ್ರೆ ಸೊ ಇಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿರುವಂಥದ್ದು ಸರ್. ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಓ, ಕಂಪ್ಲೀಟ್ ಸ್ಟೋರೇಜ್. ಫುಲ್ ಗೊಂಬೆ ತುಂಬಿಸ್ಬಿಟ್ಟಿದ್ದಾರೆ ಇದರಲ್ಲಿ. ಚೆನ್ನಾಗಿದೆ ಸರ್ ಇದು.
ಇದು ಡಬಲ್ ಕೊಟ್ಟಿದ್ದೀರಾ? ಎಲ್ಲ ಡಬಲ್ ಸೈಡ್ ಸರ್. ಹೌದು, ಇಲ್ಲಿ ಡಬಲ್ ಸೈಡ್ ಕೊಟ್ಟಿದ್ದೀರಾ. ಸೊ ಇದು ರೂಟಿಂಗ್ ಎಲ್ಲ ಡಬಲ್ ಸೈಡ್ ಬರುತ್ತೆ. ಓಕೆ ಓಕೆ, ಕಂಪ್ಲೀಟ್ ಡಬಲ್ ಸೈಡ್ ಮಾಡಿರೋಂಥದ್ದು. ಸೊ ಈ ಕಡೆ ಒಂದು ಸ್ಟಡಿ ಯೂನಿಟ್ ಕೂಡ ಮಾಡಿದ್ದೀವಿ ಸರ್. ಸೊ ಇದ್ರೊಳಗಡೆನೇ ಸ್ಟಡಿ ಯೂನಿಟ್. ಹೌದು, ಚೆನ್ನಾಗಿದೆ ಸರ್. ಇದು ಮೇಲೆ ಏನು ಮಾಡಿದ್ದೀರಾ? ಅಪ್ಲಿಫ್ಟರ್. ಇಲ್ಲಿ ಬುಕ್ ರ್ಯಾಕ್ ಇದೆ ಸರ್. ಹಾಂ ಹಾಂ, ಬುಕ್ ರ್ಯಾಕ್, ಅಪ್ಲಿಫ್ಟರ್ ಹಾಕಿ ಬುಕ್ ರ್ಯಾಕ್ ಹಾಕಿದ್ದೀರಾ. ಸೊ ಇಲ್ಲಿ ಬೇಕು ಅಂದರೆ ಅವರು ಕೀಪ್ಯಾಡ್ ಆಕ್ಸೆಸ್ ಮೌಸ್ ಇದನ್ನ ಆಕ್ಸೆಸ್ ಹಾಕೋಬಹುದು, ಕಂಪ್ಯೂಟರ್ ಹಾಕೋಬಹುದು. ಸೊ ಇಲ್ಲಿ ಒಂದು ಚಿಕ್ಕ ಡ್ರಾ ಇದೆ. ಓಕೆ, ಮತ್ತು ಕೆಳಗಡೆ ಪ್ಲಸ್ ಸ್ಟೋರೇಜ್ ಇದೆ ಸರ್. ಸೊ ಇಲ್ಲಿ ಸ್ಟೋರೇಜ್ ಕೊಟ್ಟಿರೋದು. ಸೊ ಫುಲ್ ಲಾಫ್ಟ್ ಇದೆ ಸರ್ ಎಂಟೈರ್ ಆಗಿ. ಸೊ ಇದಕ್ಕೆ ಸಜ್ಜ ಇತ್ತಾ ಸರ್? ಇಲ್ಲಿ ಸಜ್ಜ ಇಲ್ಲ ಸರ್. ಸಜ್ಜ ಇಲ್ಲ, ನಾವೇ ಕ್ರಿಯೇಟ್ ಮಾಡಿರೋದು. ನೀವೇ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಸೊ ಈ ಮನೇಲಿ ಇಷ್ಟೇ ಅಲ್ವಾ ಸರ್ ಮಾಡಿರೋದು? ಹೌದು, ಇಷ್ಟೇ ಸರ್. ಮನೆ ನೋಡಾಯ್ತು, ಓನರ್ ಜೊತೆ ಮಾತಾಡಾಯ್ತು, ಫೈನಲ್ ಆಗಿ ಬರುವಂಥದ್ದು ಪ್ರೈಸಿಂಗ್. ಏನು ಪ್ರೈಸ್ ಕೊಟ್ ಮಾಡ್ತೀರಾ ಸರ್ ನೀವು? ಸರ್ ಪ್ರೈಸಿಂಗು ಹೌದು ನಾವೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಸೊ ಪ್ರೈಸಸ್ ಅಲ್ಲಿ ಏನು ಚೇಂಜ್ ಮಾಡಿಲ್ಲ ಸರ್. ಸೊ ಲಾಫ್ಟ್ ಎಲ್ಲ 700 ಇದೆ, ಕಿಚನ್ ಬಾಟಮ್ ಎಲ್ಲ 900 ಇದೆ, ವಾರ್ಡ್ರೋಬ್ ಎಲ್ಲ 1000 rupees ಇದೆ, ಸ್ಲೈಡಿಂಗ್ ಬೇಕು ಅಂದರೆ 1150 ಆಗುತ್ತೆ, ರೂಟಿಂಗ್ ಬೇಕು ಅಂದರೆ 1650 ಆಗುತ್ತೆ ಸರ್. ಈ ಥರ ರೂಟಿಂಗ್ ಬೇಕು ಅಂತಂದ್ರೆ 1650 ಪ್ಲಸ್ GST ಸರ್. ಪ್ಲಸ್ GST ಅಲ್ವಾ? 700 ರೂಪಾಯಿಂದ ಶುರು ಆಗುತ್ತೆ. ನೋಡಿದ್ರ ಎಷ್ಟು ಅಫೋರ್ಡೆಬಲ್ ಆಗಿದೆ ಅಂತ ಹೇಳ್ಬಿಟ್ಟು. ಆಫೀಸ್ ಎಲ್ಲಿದೆ ಸರ್? ಇಲ್ಲಿ ಬರಬೇಕು ಸರ್. ಅಂದ್ರಲ್ಲಿ ಸುಂಕದಕಟ್ಟೆ, ಅಂದ್ರಲ್ಲಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ಆಫೀಸ್ ಇರೋ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರುವಂಥದ್ದು. ಆಲ್ 7 days 10 to 6 ವರ್ಕಿಂಗ್ ಇರುತ್ತೆ. ವರ್ಕ್ ಮಾಡ್ತಾ ಇರ್ತೀರಾ. ಜೊತೆಲಿ ಇವಾಗ ನೀವು ಕಿನ್ಸನ್ ಸ್ಟೀಲ್ ಡೋರ್ಗಳು ಕೂಡ ಲಾಂಚ್ ಮಾಡಿದ್ದೀರಾ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್ ನಮಗೆ. ಸರ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿ GL ಸ್ಟೀಲ್ ಡೋರ್ನ ಇಂಟ್ರೊಡ್ಯೂಸ್ ಮಾಡಿರೋದು ನಾವೇ ಸರ್. GL. ಓಕೆ ಓಕೆ. ಸೊ GL ಅಂದ್ರೆ ಗ್ಯಾಲೋ ವಾಲ್ಯೂಮ್ ಅಂತ ಹೇಳಿ. ಗ್ಯಾಲೋ ವಾಲ್ಯೂಮ್. GI ನ ಅಡ್ವಾನ್ಸ್ಡ್ ಮೆಟೀರಿಯಲ್ GL. ಸೊ ಅದು ನಿಮ್ಮ ಚಾನಲ್ ಇಂದ ಕನ್ನಡ ಜನತೆಗೆ ಪರಿಚಯ ರೀಚ್ ಆದಾಗಿಂದ ಸರ್ ಯಥೇಚ್ಛವಾಗಿ ಜನ ಕೇಳ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ ಜನ ಸರ್. ಖಂಡಿತವಾಗ್ಲು ತುಂಬಾ ಜನ ಎಷ್ಟೋ ಮನೆಗೆ ಆಲ್ರೆಡಿ ಇನ್ಸ್ಟಾಲ್ ಮಾಡಿದೀವಿ ಸರ್. ಮುಂದಿನ ದಿನಗಳಲ್ಲಿ ಅವ್ರ ಮನೆಗೆ ಹೋಗೋಣ ಸರ್, ಮನೆಗೆ ಹೋಗಿ ರಿವ್ಯೂಸ್ ತೋರಿಸ್ಬಿಡೋಣ ಅಲ್ವಾ? ಸೊ ನಿಮಗೆ ಕ್ವಾಲಿಟಿ ಲೈಫ್ ಟೈಮ್ ಇರುವಂತ ಇಂಟೀರಿಯರ್ ಬೇಕು, ಲೈಫ್ ಟೈಮ್ ಇರುವಂತ ಡೋರ್ ಬೇಕು ಅಂತಂದ್ರೆ, ಸ್ಟೀಲ್ ಡೋರ್ ಬೇಕು ಅಂದ್ರೆ ಬಿ ಇಂಟೀರಿಯರ್ಗೆ ಬನ್ನಿ, ಇಂಟೀರಿಯರ್ ಮಾಡಿಸ್ಕೊಳ್ಳಿ. ಜೊತೆಲಿ ಕಿಂಜಾನ ಸ್ಟೀಲ್ ಡೋರ್ಗಳನ್ನ ಪರ್ಚೇಸ್ ಮಾಡ್ಕೊಂಡೋಗಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ ಜೊತೆಲಿ ಕ್ವಾಲಿಟಿ ಸ್ಟೀಲ್ ಡೋರ್ಗಳನ್ನ ಪರ್ಚೇಸ್ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.